ಇವತ್ತು ಸುದಿನ, ಸಂತೋಷದ ದಿನ. ಕಾರಣ ಯಾವುದೇ ವಿದ್ಯಾರ್ಥಿ, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಕನಸಿರುತ್ತೆ. ಆ ಕನಸನ್ನ ಯಾವ ರೀತಿ ಸಾಧಿಸ್ಕೋಬೇಕು, ನಾನು ಆ ಕನಸನ್ನ ನನಸು ಮಾಡ್ಕೊಳ್ಳೋದು ಹೇಗೆ ಅನ್ನೋದೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಪ್ರಶ್ನೆ ಜೊತೆಗೆ ತೊಡಕುಗಳಿರುತ್ತೆ. ಹಾಗೆ ಅದಕ್ಕೆ ಪರಿಹಾರ ಏನು ಅನ್ನೋ ಚಿಂತನೆ ಕೂಡ ಇರುತ್ತೆ. ಯಾವುದೇ ವಿದ್ಯಾರ್ಥಿ ಸಾಧನೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ 4 ಅಂಶಗಳನ್ನ ತಲೆನಲ್ಲಿ ಇಟ್ಕೋಬೇಕಾಗುತ್ತೆ. 1, ಶ್ರೇಷ್ಠ ಗುರು. ಗುರಿ ಮುಂದೆ, ಗುರು ಹಿಂದೆ. ಇದನ್ನ ಸಾಧಿಸಬೇಕು ಅಂದ್ರೆ ಒಬ್ಬ ಶ್ರೇಷ್ಠ ಗುರು ಬೇಕಾಗುತ್ತೆ. 2ನೇದು ಉತ್ತಮ ಮಾರ್ಗದರ್ಶಕ. ನಾನು ಓದೋದ್ರಲ್ಲಿ ಪರಿಣಿತಿ ಬಂದಿದ್ದೀನಿ, ಕಷ್ಟಪಡ್ತೀನಿ, ಬಟ್ ಯಾವ ದಾರಿನಲ್ಲಿ ಹೋಗ್ಬೇಕು, ನಾನು ಯಾವ ದಾರಿನಲ್ಲಿ ಯಾಕೆ ಹೋಗ್ಬೇಕು, ಇದಕ್ಕೊಬ್ಬ ಮಾರ್ಗದರ್ಶಕ ಕೂಡ ಇರಬೇಕು. 3ನೇದಾಗಿ ನಿರಂತರ ಅಭ್ಯಾಸ. ಇವತ್ತು ನಾನು ಅನ್ಕೊಂಡಿದ್ದೀನಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ, ಪ್ರಾರಂಭದಲ್ಲಿ ಒಂದು ವೇಗವಾಗಿ ಪ್ರಾರಂಭ ಮಾಡಿ ಆಮೇಲೆ ನಿಂತೋದ್ರೆ ಅದು ಸಾಧನೆ ಅನ್ಸ್ಕೊಡಲ್ಲ. ಅಂದ್ರೆ ನಿರಂತರ ಅಭ್ಯಾಸ, ಕಂಟಿನ್ಯೂಸ್ ಹಾರ್ಡ್ ವರ್ಕ್ ಇತ್ತು. ಅದ್ರ ಜೊತೆಗೆ ಅವಕಾಶ ಇರಬೇಕು. ನಾನು ಯಾವುದೋ ಒಂದು ಗ್ರಾಮೀಣ ಪ್ರದೇಶದಲ್ಲಿದ್ದೀನಿ, ತುಂಬಾ ದೂರದ ಹಳ್ಳಿನಲ್ಲಿದ್ದೀನಿ, ಇವ್ಯಾವ ಸೌಲಭ್ಯ ನನಗೆ ಸಿಗಲ್ಲ. ಒಬ್ಬ ಶ್ರೇಷ್ಠ ದ್ರೋಣಾಚಾರ್ಯ ಬೇಕು, ನನಗೆ ಒಬ್ಬ ಗುರು ಬೇಕು. ನಾನು ಆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ನನಗೆ ಬರಕ್ಕಾಗಲ್ಲ, ಈ ಸೌಲಭ್ಯಗಳನ್ನು ನಾನು ಬಳಸ್ಕೊಳಕ್ಕಾಗಲ್ಲ. ಇಂಥದ್ದೊಂದು ಅವಕಾಶ ಕೂಡ ಬೇಕಾಗುತ್ತೆ. ಈ 4 ನಾನೇನು ಹೇಳಿದೆ, ಒಬ್ಬ ಉತ್ತಮ ಶಿಕ್ಷಕ, ಮಾರ್ಗದರ್ಶಕ, ಅವಕಾಶ, ಹಾಗೆ ನಿರಂತರ ಅಭ್ಯಾಸ. ಈ 4 ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾದ್ರೂ ಸಿಗುತ್ತಾ, ಆ ಚಾನ್ಸಸ್ ಇದೆಯಾ ಅಂತ ಹುಡುಕ್ತಾ ಇದ್ರೆ ಅದಕ್ಕೆ ಉತ್ತರ ನಮ್ಮ ಸಿಂಪಲ್ ಲೆಕ್ಚರ್. ಇಷ್ಟನ್ನು ಒಂದೇ ಕಡೆ ಒಂದುಗೂಡಿಸಿ ಆ ಮೂಲೆನೆಲ್ಲ ಒಬ್ಬ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗೂ ಕೂಡ ತಲುಪಿಸುವ ಒಂದು ಪುಣ್ಯದ ಕೆಲಸವನ್ನ ಇವತ್ತು ಡಾಕ್ಟರ್ ಸುರೇಶ್ ನಾಗ್ಪಾಲ್ ಸರ್ ಮಾಡ್ತಾ ಇದ್ದಾರೆ. ನಾನು ಮಾತಾಡಿ ಅಭ್ಯಾಸ ಇಲ್ಲ, ನಾನು ಮಾಡಿ ತೋರಿಸಿ ಅಭ್ಯಾಸ. ಈ ವ್ಯಕ್ತಿತ್ವ ನಮ್ಮ ಡಾಕ್ಟರ್ ಸುರೇಶ್ ನಾಗ್ಪಾಲ್ ಸರ್. ಪ್ರತಿದಿನ ಒಂದೊಂದು ಪೇಪರ್ನ ವಿದ್ಯಾರ್ಥಿಯ ಮುಗುಕುವಿನಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಕ್ವಶನ್ ಬ್ಯಾಂಕ್, ಪ್ರಶ್ನಾಕೋಶ ಹೇಗಿರುತ್ತೆ ಅಂದ್ರೆ, ಆ ಕ್ವಶನ್ ಬ್ಯಾಂಕ್ ಪರಿಪೂರ್ಣ, ಆಡು ಮುಟ್ಟದ ಸೊಪ್ಪಿಲ್ಲ. ಅಂದ್ರೆ ನೀವು ಆ ಕ್ವಶನ್ ಬ್ಯಾಂಕ್ ಅನ್ನ ಪ್ರಿಪೇರ್ ಆದ್ರಿ ಅಂದ್ರೆ ನೀವು ಪರಿಪೂರ್ಣ ಆದ್ರಿ. ಟೀಚರ್ ಯಾವುದೇ ಕ್ವಶನ್ ಕೇಳಿ, ಯಾವುದೇ ಪರೀಕ್ಷೆನಲ್ಲಿ ಯಾವುದೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಕೊಡೋಕೆ ಸಿದ್ಧತೆಯಾಗಿರ್ತೀರಿ ನೀವು. ಆ ಪ್ರಶ್ನಾಕೋಶ, ಕ್ವಶನ್ ಬ್ಯಾಂಕ್ ಅನ್ನ ಈ ಸಿಂಪಲ್ ಲೆಕ್ಚರ್ ನಲ್ಲಿ ಅಷ್ಟು ನೀಟಾಗಿ ಸಿದ್ಧಪಡಿಸಲಾಗಿದೆ. ಜೊತೆಗೆ ಇಲಾಖಾ ಬೋರ್ಡ್ ಪೇಪರ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್, ಅದನ್ನು ಕೂಡ ವಿದ್ಯಾರ್ಥಿನ ಸಿದ್ಧತೆ ಮಾಡಿಸಲಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಸಿದ್ಧ ಮಾಡಿಕೊಂಡು ರೆಡಿ ಇದ್ದೀನಿ ನಾನು ಅಂದಾಗ ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಯ ಪ್ಲಸ್ ಪಾಯಿಂಟ್ ಯಾವುದು, ಮೈನಸ್ ಪಾಯಿಂಟ್ ಯಾವುದು, ಎಲ್ಲಿ ಬಲ ಇದೆ, ಎಲ್ಲಿ ದುರ್ಬಲ ಇದೆ, ಅದನ್ನು ಗುರುತಿಸಲಾಗುತ್ತೆ. ಈ ಆ್ಯಪಿನ ಇನ್ನೊಂದು ವಿಶೇಷ, ಅಲ್ಲಿಗೆ ಸಿದ್ಧಪಡಿಸಿದ್ದೀನಿ ಈ ವಿದ್ಯಾರ್ಥಿನ, ನೀನು ಎಕ್ಸಾಮ್ ಬರೀಬಹುದು, ಅಲ್ಲಿಗೆ ನಾವು ವಿದ್ಯಾರ್ಥಿನ ಬಿಡಲ್ಲ. ಅವನು ಎಲ್ಲಿ ದುರ್ಬಲನಾಗಿದ್ದಾನೋ ಅದನ್ನ ಗುರುತಿಸಿ ಅದನ್ನ ಸಿದ್ಧಪಡಿಸ್ತೀವಿ, ಅವನನ್ನ ರೆಡಿ ಮಾಡಿ ಆ ಎಕ್ಸಾಮ್ಗೆ ಅಥವಾ ಪರೀಕ್ಷೆಗೆ ಕಳಿಸ್ಕೊಡ್ತೀವಿ. ಕೊನೆ ಹಂತ ಮುಗಿದಕ್ಕಿಂತ ಮುಂಚೆ ಮುಖ್ಯವಾಗಿ ಯಾವುದೇ ಒಬ್ಬ ಗ್ರಾಮೀಣ ವಿದ್ಯಾರ್ಥಿ, ನಾನು ಕೂಡ ಒಬ್ಬ ರೈತನ ಮಗ, ಅದನ್ನ ಹೆಮ್ಮೆಯಿಂದ ಹೇಳ್ತೇನೆ. ನಾನು ಒಬ್ಬ ಗ್ರಾಮೀಣ ಪ್ರದೇಶದ ವ್ಯಕ್ತಿ. ಒಂದು ಏನಂದ್ರೆ, ನಾವು 8th ಸ್ಟ್ಯಾಂಡರ್ಡ್ ತನಕ ಸಾಮಾನ್ಯವಾಗಿ ಕನ್ನಡ ಮೀಡಿಯಂ ಓದಿರ್ತೀವಿ. 7th ಸ್ಟ್ಯಾಂಡರ್ಡ್ ತನಕ. 8th ಅಂದ್ರೆ ಹೈಸ್ಕೂಲ್ ಇಂದ ಯೂಶಲಿ ಕೆಲವರು ಇಂಗ್ಲಿಷ್ ಮೀಡಿಯಂ ಹೋಗ್ತಾರೆ, ಕನ್ನಡ ಮೀಡಿಯಂ. ಈ ಕನ್ನಡ ಮಾಧ್ಯಮದಲ್ಲಿ ಓದಿರುವ ವಿದ್ಯಾರ್ಥಿಗಳ ಭವಿಷ್ಯ ಏನು, ಹೇಗೆ ಅವರು ನಗರ ಪ್ರದೇಶದ ಜೊತೆ ಕಾಂಪೀಟ್ ಮಾಡ್ತಾರೆ, ಈ ಲ್ಯಾಂಗ್ವೇಜ್ ಬ್ಯಾರಿಯರ್ ಎಲ್ಲ ಒಂದ್ ಕಡೆ ತೊಂದರೆ ಆಗುತ್ತೇನೋ, ಗ್ರಾಮೀಣ ಪ್ರದೇಶದಲ್ಲಿ ಮುಂದೆ ಬರಕ್ಕಾಗಲ್ವೇನೋ, ಈ ಸತ್ಯವನ್ನ ಮನಗಂಡಂತ ನಮ್ಮ ಡಾಕ್ಟರ್ ಸುರೇಶ್ ನಾಗ್ಪಾಲ್ ಸರ್
ನಾನ್ಯಾಕೆ ಅಂತ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ, ಆ ತರದ ಮಕ್ಕಳಿಗೆ ಕನ್ನಡದಲ್ಲೂ ಕೂಡ ನಾನು ಈ ಸಿಂಪಲ್ ಲೆಕ್ಚರ್ AI ಮಾಡಬಾರ್ದು, ಇದುವರೆಗೂ ಯಾರೂ ಮಾಡಿಲ್ಲ, ನಾನ್ಯಾಕೆ ಮೊದಲನೇ ವ್ಯಕ್ತಿ ಆಗ್ಬಾರ್ದು, ಇದನ್ನ ಯಾಕೆ ಕಲ್ಪಿಸಬಾರ್ದು? ತಾಯಿ ಭಾಷೆ ಎಂತವರೆಗೂ ಕೂಡ ತಾಯಿ ಭಾಷೆನಲ್ಲಿ ಕೇಳುದು ಅರ್ಥ ಆಗುತ್ತೆ. ಎಷ್ಟೇ ಕ್ಲಿಷ್ಟವಾಗಿರ್ಲಿ, ಎಷ್ಟೇ ಕಷ್ಟವಾಗಿರ್ಲಿ, ಅದನ್ನ ಅರ್ಥ ಮಾಡಿಸ್ಬೋದು. ನಾನು ಏನ್ ಹೇಳಲಿಕ್ಕೆ ಹೊರಟಿದ್ದೇನೆ ಅಂದ್ರೆ, ಯಾವುದೇ ಒಂದು ವಿಷಯ ಇಂಗ್ಲಿಷ್ ನಲ್ಲಿ ಓದ್ಬೇಕಾದ್ರೆ ಅರ್ಥ ಆಗದೆ ಇದ್ದಾಗ ಅಲ್ಲಿ ಸೈಡ್ ಬೈ ಕನ್ನಡ ಎಕ್ಸ್ಪ್ಲನೇಷನ್ ಇರುತ್ತೆ. ಆ ಮಗು, ಆ ವಿದ್ಯಾರ್ಥಿ ಕನ್ನಡದಲ್ಲಿ ನೋಡ್ಕೊಂಡು ಬಂದು ವಾಪಸ್ ಅದನ್ನ ಇಂಗ್ಲಿಷ್ ಒಂದು ನೈಜತೆ ನಿಮ್ಗೆ ಹೇಳ್ತೀನಿ. ಯಾವುದೇ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ಅದನ್ನ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ನಗರ ಪ್ರದೇಶದವರಿಗಿಂತ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ ನಲ್ಲಿ ಬರೆಯುವಂತ ಶಕ್ತಿ ಇದೆ. ಅವರು ಶ್ರಮ ಪಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ. ಈ ಒಂದು ಪುಣ್ಯದ ಕೆಲಸನ ನಮ್ಮ ಡಾಕ್ಟರ್ ಸುರೇಶ್ ನಾಗ್ಪಾಲ್ ಸರ್ ಮಾಡಿದ್ದಾರೆ. ಇದಕ್ಕೆ ನಾವೆಲ್ಲರೂ ಆಭಾರಿಯಾಗಿದ್ದೀವಿ. ಇಷ್ಟೆಲ್ಲ ಆಯ್ತು, ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಒಂದ್ ಕಡೆ ಕೊಟ್ಟಿದ್ದೀರಾ, ಒಂದೊಂದನ್ನ ಒಂದ್ ಕಡೆ ಹೋಗುವಂಗಿಲ್ಲ. ಇದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇದ್ದಾಗ ಒಂದು ವಸ್ತುನ ಖರೀದಿ ಮಾಡಕ್ ಒಂದ್ ಕಡೆ ಇನ್ನೊಂದಕ್ಕೆ ಹೋಗುವಂಗಿಲ್ಲ, 4 ಕೂಡ ಒಂದೇ ಕಡೆ ಸಿಗುತ್ತೆ. ಈ ಸಿಕ್ಕಾಯ್ತು, ನಾನು ಇದನ್ನ ಕೊಂಡ್ಕೋಬಹುದಾ? ಈ ಆಪ್ಗೆ ನಾನು ಬೆಲೆ ಕಟ್ಟಕ್ಕಾಗುತ್ತಾ? ನಮಗೆ ತಿಳುವಳಿಕೆ ಇರುವಾಗೆ JEE ನೀಟ್ ಪ್ರತಿ ತಿಂಗಳು ಕೋಚಿಂಗ್ ನಾನು ಹೋಗ್ತೀನಿ ಅಂದ್ರೆ ₹1,000 ಕೊಡಬೇಕು. ವರ್ಷದ ಲೆಕ್ಕ ಹೋದ್ರೆ ಲಕ್ಷಾಂತರ ರೂಪಾಯಿ ಕೊಡಬೇಕು. ನಾನು ಗ್ರಾಮೀಣ ಪ್ರದೇಶದ, ನಾನು ವ್ಯವಸಾಯಗಾರನ ಮಗನೋ, ಕಾರ್ಮಿಕರ ಮಗನೋ, ನಾನೆಲ್ಲಿಂದ ಅಷ್ಟು ದುಡ್ಡನ್ನ ತಂದ್ಕೊಡ್ಲಿ? ಅಲ್ಲಿಗೆ ನನ್ನ ಕೆಲಸ ಮುಗಿದ್ದು. ಈ ಸಾಧನೆ ನನ್ನ ಕೈನಲ್ಲಿ ಆಗಲ್ಲ, ಅಲ್ಲಿಗೆ ನಿಲ್ಲಿಸಬೇಕಾಗುತ್ತೆ. ಇಲ್ಲ, ಅದಕ್ಕೂ ನಮ್ಮಲ್ಲಿ ಉತ್ತರ ಇದೆ. ನಿಮ್ಗೆ ಕೈಗೆಟುಕು ಬೆಲೆನಲ್ಲಿ ಕನಸಲು ಅನ್ಕೊಳಕ್ಕಾಗಲ್ಲ, ಅಷ್ಟು ಕಡಿಮೆ ವೆಚ್ಚದಲ್ಲಿ ಬರೀ 1,000. ನಾನು 1,000 ಈ ಆಪ್ ಅನ್ನ ಹೇಳ್ತಾ ಇರೋದು ಒಂದು ಸಬ್ಜೆಕ್ಟ್ಗಲ್ಲ, ಒಂದು ವಿಷಯಕ್ಕಲ್ಲ, ಸಂಪೂರ್ಣ ಸಬ್ಜೆಕ್ಟ್, ಎಲ್ಲಾ ಸಬ್ಜೆಕ್ಟ್ ಸೇರಿ 1 ವರ್ಷಕ್ಕೆ 1,000ಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಲುಪುವ ಆ ಒಂದು ಬೆಲೆನಲ್ಲಿ ಕೊಡ್ತೀವಿ. ನಮ್ಮ ಉದ್ದೇಶ, ಸರ್ ಉದ್ದೇಶ ಇದನ್ನ ವ್ಯಾಪಾರ ಮಾಡೋದಲ್ಲ, ಇದೊಂದು ಅವಕಾಶ. ಡಾಕ್ಟರ್ ಸುರೇಶ್ ನಾಗ್ಪಾಲ್ ಅವರು ಏನ್ ಕೊಟ್ಟಿದ್ದಾರೆ, ನನಗೆ ದೇವರು ಕೊಟ್ಟಿರೋ ಪುಣ್ಯದ ಕೆಲಸ ಇದು, ಇದೊಂದು ಅವಕಾಶ ಕೊಟ್ಟಿದ್ದಾರೆ ದೇವರಿಗೆ. ನಾನು ದೇವಸ್ಥಾನ ಕಟ್ಟುವುದು ಎಷ್ಟು ಪುಣ್ಯದ ಕೆಲಸನೋ, ಈ ವಿದ್ಯಾ ದೇವಸ್ಥಾನ ಕಟ್ಟುವುದು ಅಷ್ಟೇ ಪುಣ್ಯದ ಕೆಲಸ. ಪ್ರತಿಯೊಬ್ಬ ಹಳ್ಳಿ ಮಗು, ಹಳ್ಳಿ ವಿದ್ಯಾರ್ಥಿಗೂ ಕೂಡ ಇದು ತಲುಪಬೇಕು. ಅವನು ಕೂಡ ಇದನ್ನ ಕೊಂಡುಕೊಂಡು ಅದನ್ನು ಸದ್ಬಳಕೆ ಮಾಡ್ಕೋಬೇಕು. ಅವನಿಗೂ ಒಬ್ಬ ದ್ರೋಣಾಚಾರ್ಯ ಸಿಗಬೇಕು. ನಗರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಇದ್ದವರಿಗೆ ಮಾತ್ರ ಅಲ್ಲ, ಇಂಥವ್ರಿಗೂ ಕೂಡ ಒಬ್ಬ ದ್ರೋಣಾಚಾರ್ಯ ಸಿಗಬೇಕು ಅನ್ನೋದು ಮೂಲ ಉದ್ದೇಶದಿಂದ ಬರೀ 1,000 ಬೆಲೆಗೆ ಕೊಡ್ತಾ ಇದ್ದಾರೆ. ಈ ಎಲ್ಲಾ ಪರೀಕ್ಷಾ ಸಿದ್ಧತೆ ಜೊತೆಗೆ ಅವರ ಒಂದು ಇನ್ನೊಂದು ಉದ್ದೇಶ ಏನಂದ್ರೆ, ಬನ್ನಿ ಈ ಶಿಕ್ಷಣವನ್ನ ನಾವು ಎಲ್ಲರಿಗೂ ತಲುಪಿಸೋಣ. ಅವರ ಒಂದು ಸ್ಲೋಗನ್, ನಮ್ಮ ಸುರೇಶ್ ನಾಗ್ಪಾಲ್ ಸರ್ ಅವರ ಸ್ಲೋಗನ್, ಶಿಕ್ಷಣ ಕೆಲವರಿಗೆ ಮಾತ್ರ ಆಗ್ಬಾರ್ದು, ಕೆಲವರಿಗೆ ಮಾತ್ರ ಆಗೋದು, ಶಿಕ್ಷಣವನ್ನ ಎಲ್ಲರಿಗೂ ತಲುಪಿಸೋಣ. ಪ್ರತಿ ವಿದ್ಯಾರ್ಥಿ ಜ್ಞಾನ ಸಾಮರ್ಥ್ಯವನ್ನ ಬೆಳೆಸೋಣ. ಹಾಗೂ ನನ್ನ ದೇಶ, ಭಾರತ ದೇಶದ ಒಂದು ಜ್ಞಾನ ಶಕ್ತಿಯನ್ನ ಬೆಳೆಸೋಣ. ಇದು ಈ ಸ್ಲೋಗನ್ ಇಟ್ಕೊಂಡು ಇದೊಂದು ಪುಣ್ಯದ ಕೆಲಸ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಈ ಒಂದು ಪುಣ್ಯದ ಕೆಲಸ ಮಾಡಿದಂತ ಡಾಕ್ಟರ್ ಸುರೇಶ್ ನಾಗ್ಪಾಲ್ ಅವರನ್ನ ಧನ್ಯವಾದ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ.